2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. 73.4% ಫಲಿತಾಂಶ ಪ್ರಕಟ ಆಗಿದೆ. ಇದರಲ್ಲಿ ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಕಳೆದ ಬಾರಿಗಿಂತ ಈ ಸಲ 10% ರಿಸಲ್ಟ್ ಕುಸಿತ ಕಂಡಿದೆ. ಈ ಬಾರಿಯ ರಿಸಲ್ಟ್ನಲ್ಲಿ ಉಡುಪಿಗೆ ಮೊದಲ ಸ್ಥಾನ, ದಕ್ಷಿಣ ಕನ್ನಡಕ್ಕೆ 2ನೇ ಸ್ಥಾನ, ಯಾದಗಿರಿ ಕೊನೆ ಸ್ಥಾನ ಪಡ್ಕೊಂಡಿದೆ. 20% ಮಕ್ಕಳು ಈ ಬಾರಿ ಗ್ರೇಸ್ ಮಾರ್ಕ್ಸ್ ನಿಂದ ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಅಂಕಿತಾ ಬಸಪ್ಪ ರಾಜ್ಯಕ್ಕೆ ಟಾಪರ್. ಬಾಗಲಕೋಟೆಯ ವಜ್ರಮಟ್ಟಿಯ ರೈತನ ಮಗಳು ಅಂಕಿತಾ ಫಸ್ಟ್ ರ್ಯಾಂಕ್ ಪಡೆದಿದ್ದಾಳೆ. ಮೆಳ್ಳಿಗೇರಿಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬಂದಿದ್ದು ತಂದೆ ತಾಯಿಗೆ ಶಿಕ್ಷಕರಿಗೆ ಖುಷಿ ಕೊಟ್ಟಿದೆ. ಪ್ರತಿನಿತ್ಯ 3-4 ಗಂಟೆ ನಾನು ಓದ್ತಾ ಇದ್ದೆ ಅಂತ ಅಂಕಿತಾ ಮಾತಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಸ್ಎಸ್ಎಲ್ಸಿ ಟಾಪರ್ ಮಾತಾಡಿದ್ದಾಳೆ. ಹಾಸ್ಟೆಲ್ನಲ್ಲಿ ಇರೋದ್ರಿಂದ ಟೀಚರ್ಸ್ ಸಪೋರ್ಟ್ ಸಿಗ್ತಾ ಇತ್ತು. ಗ್ರಾಮೀಣ ಭಾಗದಲ್ಲಿ ಓದಿದ್ರು ಸಾಧನೆ ಮಾಡಬಹುದು, ಭವಿಷ್ಯದಲ್ಲಿ ನಾನು IAS ಮಾಡಬೇಕು ಅನ್ನೋ ತನ್ನ ಕನಸನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಬಿಚ್ಚಿಟ್ಟಿದ್ದಾಳೆ ಅಂಕಿತಾ. ರಾಜ್ಯದಲ್ಲಿ ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಬಾಗಲಕೋಟೆ ಜಿಲ್ಲೆಯ ವಜ್ರಮಟ್ಟಿ ಗ್ರಾಮದ ಅಂಕಿತಾ ಕೊನೂರ್ ಇವತ್ತು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು. ಈಗ ಸ್ವತಃ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡಿದ್ರು ಇವತ್ತು ಫಸ್ಟ್ ರ್ಯಾಂಕ್ ಬಂದಿರುವಂಥ ಮೊದಲೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೊದಲೇದಾಗಿ ತುಂಬ ಖುಷಿ ಆಯಿತು ಸರ್. ಹೇಳ್ಕೊಳ್ಳೋ ಆಗದೆ ಇರೋಷ್ಟು ಪೇರೆಂಟ್ಸ್ಗಾಯಿತು, ನಮ್ಮೆಲ್ಲ ಟೀಚರ್ಸ್ಗಾಯಿತು, ಪೂರ್ತಿ ನಮ್ಮ ಕ್ರೈಸ್ ಡಿಪಾರ್ಟ್ಮೆಂಟ್ಗೆ ಆಗಿರುವಷ್ಟು ಸಂತೋಷ ಸರ್. ಪೂರ್ತಿ ಎಲ್ರಿಗೂ ತುಂಬ ಖುಷಿ ಆಗಿದೆ ಸರ್. ನಾವು ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಏನು ಅನ್ಕೊಂಡಿದ್ದೆ ಸರ್, ಅನ್ಕೊಂಡಿದ್ದೆ. ಎಷ್ಟು ಓದ್ತಿದ್ರಿ? ಏನು ಒಂದು 3 ಗಂಟೆ 3:30 ಗಂಟೆ ಅಷ್ಟೇ ಸರ್, ಅಷ್ಟೇ ಸರ್. ಆದರೆ ಅದನ್ನೇ ದಿನ ಪೂರ್ತಿ ಕರೆಕ್ಟಾಗಿ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಿಮ್ಮ ಓದಿಗೆ ನಿಮ್ಮ ತಂದೆ ತಾಯಿಯವರು ಯಾವ ರೀತಿ ಸಹಕಾರ ಕೊಡ್ತಿದ್ರು? ನನ್ನ ತಂದೆ ತಾಯಿದಂತೂ ಸಪೋರ್ಟ್ ಯಾವಾಗಿದ್ರೂ ಇದ್ದೇ ಇರುತ್ತೆ ಸರ್. ನೀನು ಏನೇ ಓದ್ತೀಯಾ ಅಂದ್ರೂ ಸಪೋರ್ಟ್ ಇರುತ್ತೆ, ಯಾವುದೇ ಬುಕ್ಸ್ ಬೇಕಂದ್ರೂ, ಯಾವುದೇ ಎಕ್ಸಾಮ್ ಬರೀತೀನಿ ಅಂದರೂ ಎಲ್ಲದಕ್ಕೂ ಸಪೋರ್ಟ್ ಇದೆ ಸರ್. ಅದೇ ರೀತಿಯಾಗಿ ನಾನು ಹಾಸ್ಟೆಲಲ್ಲಿ ಓದಿರೋದ್ರಿಂದ, ನಮ್ಮದು ಮೊರಾರ್ಜಿ ಸ್ಕೂಲ್ ಅಲ್ವಾ, ಸೊ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಆ ಒಂದು ಸ್ಕೂಲಲ್ಲಿ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ, ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಟೀಚರ್ ಸಪೋರ್ಟ್ ತುಂಬ ಹೆಲ್ಪ್ ಆಯಿತು ನನಗೆ. ಯಾಕಂದರೆ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಮೊಬೈಲ್ ಫೋನ್ಸ್ ಇರಲಿಲ್ಲ. ಆದರೆ ಟೀಚರ್ಸ್ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ನನಗೆ. ಈಗ ಅಂಕಿತಾ ಅವ್ರ ಮುಂದಿನ ಕನಸು ಏನಾಗಿರುವಂಥ? IAS ಆಫೀಸರ್ ಆಗಬೇಕು ಸರ್. ತಾವೊಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು, ಇತರ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇತರ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಗರದಲ್ಲಿದ್ದರೆ ಅಷ್ಟೇ ಮಾಡ್ಬೋದು, ಯಾವುದೋ ದೊಡ್ಡ ಸಿಟಿನಲ್ಲಿ ದೊಡ್ಡ ಸ್ಕೂಲ್ನಲ್ಲಿ ಓದಿದ್ರೆ ಮಾತ್ರ ಏನಾದರೂ ಮಾಡಬಹುದು ಅನ್ನುವಂಥ ಒಂದು ತಪ್ಪು ತಿಳುವಳಿಕೆಯನ್ನು ಮೊದಲು ನಮ್ಮ ಮೈಂಡಿಂದ ತೆಗೆದುಹಾಕಬೇಕು. ಚಿಕ್ಕ ಗ್ರಾಮ, ಚಿಕ್ಕ ಶಾಲೆ, ಚಿಕ್ಕ ಅದು ಇದು, ಮೊದಲು ಈ ಚಿಕ್ಕದನ್ನೋದನ್ನು ತೆಗೆದಿಟ್ಟು ಡ್ರೀಮ್ ಬಿಗ್ ಅನ್ನೋದನ್ನು ನಾನು ನಂಬ್ತೀನಿ. ದೊಡ್ಡ ಕನಸನ್ನು ಕಾಣ್ತಾ ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಶ್ರಮ ಹಾಕ್ತಾ ಇದ್ರೆ ಸಾಕು ಸರ್, ಎಲ್ಲಿದ್ರೂ ಕೂಡ ಸಾಧನೆ ಆಗುತ್ತೆ ಸರ್. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಡಿಡಿಯವರು ಕೂಡ ಇದ್ದಾರೆ. ಅವ್ರು ಏನು ಮೇಡಮ್ ಇವತ್ತು ನಿಮ್ಮ ಇಲಾಖೆಯ ಓದಿರತಕ್ಕಂಥ ಒಂದು ಮಗು ರಾಜ್ಯಕ್ಕೆ ಫಸ್ಟ್ ಏನು ಹೇಳಿ? ಮೊದಲೇದಾಗಿ ಅಂಕಿತಾ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ, ನಾವು ಎಲ್ಲ ಹಿರಿಯರ ಪರವಾಗಿ, ಆಮೇಲೆ ಸ್ವತಃ ನಮ್ಮ ಸೆಕ್ರೆಟರಿ ಆದಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಮಣಿವಣ್ಣನ್ ಸರ್ ಸ್ವತಃ ಫೋನ್ ಮಾಡಿ ಮಗುವಿನ ಮನೆಗೆ ಹೋಗಿ ನೀವೆಲ್ಲರೂ ಸನ್ಮಾನ ಮಾಡಿ ಬನ್ನಿ ಇಲಾಖೆ ಪರವಾಗಿ ಅಂತ ಹೇಳಿ ನಮಗೆ ಹೇಳಿದ್ರು. ಇದು ಒಂಥರ ಹೆಮ್ಮೆಯ ವಿಚಾರ. ಯಾಕಂದರೆ ಬಾಗಲಕೋಟೆ ಹಿಸ್ಟ್ರಿ ಒಳಗೆ ಸಮಾಜ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವಿದ್ಯಾರ್ಥಿನಿ 625ಕ್ಕೆ 625 ಅಂಕ ತೆಗೆದುಕೊಂಡು ಸ್ಟೇಟ್ಗೆ ಫಸ್ಟ್ ಬಂದಿರೋದು ಇಡೀ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇಲಾಖೆಗೆ ಹೆಮ್ಮೆ ತಂದಿರುವಂಥದ್ದು. ಇದಿಷ್ಟು ಏನಂತಂದ್ರೆ ಮತ್ತು ಅಧಿಕಾರಿಗಳ ಮಾತಾಡಿದ್ರು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಅನ್ನೋದಿರ್ತದೆ, ಮಲ್ಲಿಕಾರ್ಜುನ ಸುಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮ್ಮ ಮಗಳ ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್ ನಮಗೆ. ಆಕಿ ಸಾಧಿಸ್ತಾಳ ಅಂತ ನಮ್ಗೆ ಇತ್ತು ರೀ ಸರ್, ಮಾಡ್ತಾಳ ಅನ್ನೋದು ಇತ್ತು. ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಆಕೆ ಏನೇ ಮುಂದೆ ಜೀವನದಲ್ಲಿ ಆಕೆ ಏನೇ ಆಗ್ಬೇಕಂದ್ರೂ ಆಕೆಗೆ ನಾವು ಬೆಂಬಲವಾಗಿ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ನಮ್ಮ ಮಗಳ ಸಾಧನೆ ಬಗ್ಗೆ ಈ ಕುಟುಂಬಕ್ಕೆ ಒಂದು ರೀತಿ ಖುಷಿ ವಿಷಯ. ಪ್ರಶಾಂತ್, ಈ ಸಲನೂ ಹೆಣ್ಮಕ್ಳೇ ಮೇಲ್ಗೈ? ಅಲ್ಲ, ಯಾವಾಗಲೂ ಹೆಣ್ಮಕ್ಳನ್ನೇ ಮೇಲ್ಗೈ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದರೆ ಜಾಸ್ತಿ ಓದ್ತಾರೆ, ಡಿಸ್ಟ್ರಾಕ್ಷನ್ ಇಲ್ಲದೆ ಅಂತಕ್ಕಂಥದ್ದು ಕೂಡ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಬಟ್ ಅಂಕಿತಾಳ ಸಾಧನೆ ನೋಡಿ ನಿಜಕ್ಕೂ ಖುಷಿ ಆಗುತ್ತೆ. ಅಂದರೆ ನೀವು ಮಹಾನಗರದಲ್ಲಿದ್ದು ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸಿ ರ್ಯಾಂಕ್ ತರೋದು, ಅದರಲ್ಲೂ ಸಾಧನೆ ಇದೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಇದು ಗ್ರಾಮೀಣ ಭಾಗದಿಂದ ಬಂದು, ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದು, ಒಂದು ಹಾಸ್ಟೆಲ್ನಲ್ಲಿ, ಸರ್ಕಾರಿ ಹಾಸ್ಟೆಲ್ನಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದಿ
625ಕ್ಕೆ 625 ಅಂಕಗಳನ್ನು ಅಂದರೆ 100% ತೆಗಿತಕ್ಕಂಥದ್ದು ನಿಜಕ್ಕೂ ಮೆಚ್ಚತಕ್ಕಂಥ ಸಾಧನೆ. ಅದಕ್ಕೋಸ್ಕರವೇ ನಾವು ಯಾವತ್ತಿಗೂ ಪೊಲಿಟಿಕ್ಸನ್ನು ಜಾಸ್ತಿ ಮಾತಾಡ್ತೀವಿ, ಪೊಲಿಟಿಕಲ್ ಸ್ಟೋರೀಸ್ಗಳನ್ನು ಜಾಸ್ತಿ ತೆಗೆದುಕೊಳ್ತೀವಿ. ಬಟ್ ಅವಳ ಸಾಧನೆಗೆ ಒಂದು ಬೆನ್ನು ತಟ್ಟುವ ಭಾಗವಾಗಿ ಮೊದಲ ಒಂದು ಸ್ಟೋರಿಯನ್ನು ನಾವು ಅಂಕಿತಾ ಬಸಪ್ಪ ತೆಗೆದುಕೊಂಡಿದ್ದೀವಿ. ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್. ಮತ್ತು ಉಳಿದೆಲ್ಲರಿಗೂ ಕೂಡ ಯಾರ್ಯಾರು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀವಿ, ದಿಸ್ ಇಸ್ ನಾಟ್ ಎಂಡ್ ಆಫ್ ದ ಟನಲ್, ದಿಸ್ ಇಸ್ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಆಸೆ ಬಿಡಬೇಡಿ, ಹೆಚ್ಚು ಪರಿಶ್ರಮ ಪಡಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳು. ಸೊ ಯಾರಿಗಾದ್ರೂ ಹೆಚ್ಚು ಅಂಕ ಬರಲಿಲ್ಲ, ಫೇಲ್ ಆಗಿದ್ದೀರಾ ಅಂದರೆ ಅದನ್ನೂ ಟೆನ್ಷನ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಬರೆಯೋ ಅವಕಾಶ ಇದೆ. ಸ್ಟೋನ್ ಅಂದರೆ ಫೇಲ್ ಆದರೆ ಏನೋ ಭಾಳ ಜೀವನನೇ ಮುಗಿದು ಅಂತ ತಿಳ್ಕೊಬೇಡಿ. ಎಲ್ಲರೂ ಫೇಲ್ ಒಂದಿಲ್ಲ ಒಂದು ಹಂತದಲ್ಲಿ ಫೇಲ್ ಆಗ್ತಾನೆ ಬರ್ತಾ ಇರ್ತಾರೆ. ನಂತರ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ. ಎದೆಗುಂದಬೇಡಿ. ಮಾರ್ಕ್ಸ್ ತೆಗೆದುಕೊಂಡವರು ಇನ್ನು ಮುಗೀತು, ನಾವು 10th ನಾನು ಅನೇಕರನ್ನು ಕೂಡ ನೋಡಿದ್ದೀನಿ. 10th ನಾವು ರ್ಯಾಂಕ್ ಬಂದುಬಿಟ್ವಿ, 11th 12th ಹಾಗೆ ಮುಗಿದು, ಹಾಗೆ ಆಗಲ್ಲ. ಪರಿಶ್ರಮ ನಿಮಗೆ ಎಲ್ಲ ಹಂತದಲ್ಲೂ ಇರುತ್ತೆ. ಓದಿನ ನಂತರವೂ ಪರಿಶ್ರಮ ಬೇಕಾಗತ್ತೆ. ಆ ಪರಿಶ್ರಮವನ್ನು ಬಿಡಬೇಡಿ ಅಂತಕ್ಕಂಥದ್ದನ್ನು ಮಾತ್ರ. SSLCಗೆ ಮಾಡಿದ ಪರಿಶ್ರಮ ಅಲ್ಲಿಗೆ ಮುಗೀತು. ಈಗ ಮುಂದಿನ ಪರಿಶ್ರಮ ಅದನ್ನು ಹಾಕಲೇಬೇಕಾಗತ್ತೆ. ಮುಂದೆ ಇನ್ನಷ್ಟು ಕಾನ್ಸಂಟ್ರೇಟ್ ಮಾಡಿ ಓದಲೇಬೇಕಾಗತ್ತೆ. ಆ್ಯಂಡ್ ಗ್ರಾಮೀಣ ಭಾಗದ ಯಾವುದೇ ವ್ಯವಸ್ಥೆ ಇಲ್ಲದ ಒಂದು ಕುಟುಂಬದಲ್ಲಿ ಇಷ್ಟು ಸಾಧನೆಯ ಛಲ ಇದೆ ಅಂತ ಹೇಳಿದ್ರೆ ಖಂಡಿತ ಎಲ್ರಿಗೂ ಅದೊಂದು ದೊಡ್ಡ ಸ್ಫೂರ್ತಿ ಆಗತ್ತೆ. ಯಾವುದೂ ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಅಂಕಿತಾ ಒಂದು ಮಾದರಿಯಾಗಿ ನಿಂತ್ಕೊಳ್ತಾಳೆ. IAS ಕನಸು ಕಾಣ್ತಾ ಇದ್ದಾಳೆ ವಿದ್ಯಾರ್ಥಿನಿ. ಆಕೆ ಕನಸು ನಿಜ ಆಗಲಿ ಅಂತಷ್ಟೇ ನಾವು ಹಾರೈಸೋದಕ್ಕೆ ಸಾಧ್ಯ. ಆದರೆ ಓವರಾಲ್ ರಿಸಲ್ಟ್ ನೋಡೋದಾದರೆ 10% ಡೌನ್ ಆಗಿದೆ ಪ್ರಶಾಂತ್. ನೋಡಿ, ಇದೊಂದು ಕೂಡ ಅಂದರೆ ಪರೀಕ್ಷಾ ವ್ಯವಸ್ಥೆ ಗಟ್ಟಿಯಾಗ್ತಾ ಇದ್ದಂತೆ ಡೌನ್ ಆಗುತ್ತಾ, ಅಥವಾ ನಾನು ಈಗಲೇ ನೋಡಿದ ವೆಬ್ಕಾಸ್ಟಿಂಗ್ ಬಂತು ಅನ್ನುವ ಕಾರಣದಿಂದ ಮಂಡಳಿ ಅನೇಕರನ್ನು ಪಾಸ್ ಮಾಡ್ತು ಅಂತಕ್ಕಂಥದ್ದು ಕೂಡ ನಾನು ಅದರಲ್ಲಿ ಜಾಸ್ತಿ ಗಮನ ಹರಿಸಿಲ್ಲ. ಆದರೆ ನಿಶ್ಚಿತವಾಗಿ ಅದನ್ನು ನಮ್ಮ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಪರೀಕ್ಷಾ ವ್ಯವಸ್ಥೆ ಇನ್ನೂ ಕೂಡ ಗಟ್ಟಿಯಾಗಿದೆ. ನಾನು ಅನೇಕ ನಮ್ಮ ಉತ್ತರ ಕರ್ನಾಟಕದ ಭಾಗದ ಶಾಲೆಗಳಲ್ಲಿ ಕೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿದ್ದರೂ ಕೂಡ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯದ ರೀತಿಯಲ್ಲಿ CCTV ಅದು ಇದು ಈಗ ಜಾಸ್ತಿ ಬಂದಿದೆ. ದಟ್ ಇಸ್ ಅ ಗುಡ್ ಥಿಂಗ್. ಎಸ್. ಸೊ ಎಲ್ಲ ಯಾರ್ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡು ಫ್ಯಾಂಟಸಿ ವರ್ಲ್ಡ್ನಲ್ಲಿ ಸಾಧನೆ ಅನೇಕರು ನಾವು ಯುವಕರಿದ್ದಾಗ ಫ್ಯಾಂಟಸಿ ವರ್ಲ್ಡ್ನಲ್ಲಿ ಸಾಧನೆಗಳನ್ನು ನೋಡಿ ಅವರ ಪೋಸ್ಟರ್ಗಳನ್ನು, ಅವರ ಚಿತ್ರಗಳನ್ನು ಅಂಟಿಸ್ತೀವಿ. ಬಟ್ ಅಂಕಿತಾ ಥರದ, ನಾನು ಬರೀ ಅಂಕಿತಾ ಅಂತ ಹೇಳ್ತಾ ಇಲ್ಲ, ಅಂಕಿತಾ ಥರದ ಮೊನ್ನೆ UPSC ಕ್ರ್ಯಾಕ್ ಮಾಡಿರ್ತಕ್ಕಂಥ ಆ ಪೊಲೀಸ್ ಇನ್ಸ್ಪೆಕ್ಟರ್ ಇಂಟರ್ವ್ಯೂವನ್ನು ನಾನು ನೋಡ್ತಾ ಇದ್ದೆ. ಇವರು ನಿಜ ಜೀವನದ ಸಾಧಕರು. ನೋಡಿ, ಪರಿಶ್ರಮಕ್ಕೆ ಪರ್ಯಾಯ ಇಲ್ಲ ಜಗತ್ತಲ್ಲಿ. ಪರಿಶ್ರಮ ಪಡದೆ ಇಲ್ಲ ನಾವು ಬುದ್ಧಿವಂತರಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ನೀವು ಫಸ್ಟ್ ಬಂದುಬಿಡ್ತೀರಿ ಅಂತಕ್ಕಂಥ ಪರಿಶ್ರಮನೇ ಭಾಳ ಮುಖ್ಯ ಆಗುತ್ತೆ. ಬಟ್ ಅದರ ಜೊತೆ ಸರಿಯಪ್ಪ ಈ ಸಲ ನಮ್ಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅನ್ನುವ ಕಾರಣಕ್ಕೋಸ್ಕರ ಎದೆಗುಂದಬೇಕಿಲ್ಲ. ಜೀವನ ಇನ್ನೂ ತುಂಬ ಉದ್ದ ಇದೆ, ದೊಡ್ಡದಿದೆ. ಹಂತಕ್ಕೆ ಪರಿಶ್ರಮ ಕೇಳುತ್ತೆ. ಎದೆಗುಂದಬೇಡಿ. ಆದರೆ ಪರಿಶ್ರಮ ಪಡದೆ ನನಗೆ ಮಾರ್ಕ್ಸ್ ಬಂದಿಲ್ಲ ಅಂತಕ್ಕಂಥ ಇದರ ಜೊತೆಗೆ ವೀಕ್ಷಕರ ತಂದೆ ತಾಯಿ ಯಾರಿದ್ದೀರಾ, ದಯವಿಟ್ಟು ಜಾಸ್ತಿ ಪ್ರೆಷರ್ ಕೊಡಬೇಡಿ ಮಕ್ಕಳಿಗೆ. ಅತಿಯಾದ ಪ್ರೆಷರಿಂದ ಏನಾಗುತ್ತೆ, ಅವ್ರು ಓದೋದನ್ನು ಓದೋದಿಲ್ಲ. ಹಾಗೆ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೂ ದಯವಿಟ್ಟು ಬಹಳ ಇಂಪಾರ್ಟೆಂಟ್. ತಂದೆ ತಾಯಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಂತ ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಡಾಕ್ಟರ್ ಆಗಬೇಕು, ಮಕ್ಕಳೇನಾಗಬೇಕು. ಈ ಸಮಾಜಕ್ಕೆ ಒಳ್ಳೆಯ ಚಿತ್ರಕಾರರು ಬೇಕು, ಒಳ್ಳೆಯ ಪತ್ರಕರ್ತರು ಬೇಕು, ಒಳ್ಳೆಯ ಸಂಗೀತಗಾರರು ಬೇಕು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.